ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪೇರೆಂಟಿಂಗ್ ಟಿಪ್ಸಲ್ಲಿ ಆರ್ ಸಮ್ಮರ್ ಕ್ಯಾಂಪ್ಸ್ ಆರ್ ಹೆಲ್ಪ್ಫುಲ್ ಟು ಚಿಲ್ಡ್ರನ್. ಮಕ್ಕಳಿಗೆ ಬೇಸಿಗೆ ಶಿಬಿರದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡೋದು ಇವತ್ತು. ಸಮ್ಮರ್ ಕ್ಯಾಂಪ್ ಅಂದ್ರೇನು? ಸಮ್ಮರ್ ಕ್ಯಾಂಪ್ ಅಂದರೆ ಇದು ಬೇಸಿಗೆ ರಜಾ ಅಂತ ಬರುತ್ತಲ್ವ, ಆವಾಗ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಅವರು ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾರೆ. ಲೈಕ್ ಓದೋದಂತೂ ಇರಲ್ಲ, ರೆಗ್ಯುಲರ್ ಸ್ಟಡೀಸ್ ಇರಲ್ಲ, ಫನ್ ವಿತ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತಾರೆ. ಯಾವ ಥರ ಫನ್ ವಿತ್ ಆ್ಯಕ್ಟಿವಿಟೀಸ್ ಅಂದರೆ ಲೈಕ್ ಡ್ರಾಯಿಂಗ್ ಮಾಡೋದು, ಮ್ಯೂಸಿಕ್ಕು, ಪೇಂಟಿಂಗು, ದೆನ್ ಸಿಂಗಿಂಗು, ಡ್ಯಾನ್ಸಿಂಗು, ಆನಂತರ ಲೈಕ್ ಸ್ಯಾಂಡ್ ಆರ್ಟ್ ವರ್ಕ್ ಅಂತೆ, ವೆಜಿಟೇಬಲ್ ಆರ್ಟ್ ವರ್ಕ್ ಅಂತೆ, ಕುಕ್ಕಿಂಗ್ ವಿತೌಟ್ ಫೈರ್ ಅಂತೆ, ಆ್ಯಂಡ್ ಲೈಕ್ ಡಿಬೇಟ್ ಕಾಂಪಿಟೇಷನ್ಸ್ ವಿಚ್ ಈಸ್ ನಾಟ್ ರಿಲೇಟೆಡ್ ಟು ಸ್ಕೊಲಾಸ್ಟಿಕ್. ಅಂದರೆ ನಮ್ಮದು ಸ್ಟಡೀಸಿಗೆ ರಿಲೇಟ್ ಇಲ್ಲದೆ ಇರೋದನ್ನು ಅಲ್ಲಿ ಮಾಡೋದು. ಕ್ಯಾಂಪ್ ಫೈರ್ ಅಂತೆ ನೈಟ್ ಟೈಮು, ಆರ್ ಎಲ್ಸ್ ಔಟ್ ಪಿಕ್ನಿಕ್ ಅಂತೆ ವಿತೌಟ್ ಫ್ಯಾಮಿಲಿ, ಓನ್ಲಿ ವಿತ್ ಫ್ರೆಂಡ್ಸ್ ಆ್ಯಂಡ್ ದಟ್ ಸ್ಟಾಫ್. ಆನಂತರ ಅಡ್ವೆಂಚರ್ಸ್ ಅಂದರೆ ಲೈಕ್ ಜಿಪ್ ಲೈನಿಂಗ್ ಕರ್ಕೊಂಡು ಹೋಗ್ತಾರೆ, ಆಮೇಲೆ ರಾಕ್ ಕ್ಲೈಂಬಿಂಗ್, ಸಮ್ ರೆಸಾರ್ಟ್ಸಿಗೆ ಅಂತ ಕರ್ಕೊಂಡು ಹೋಗ್ತಾರೆ. ಅದು ಬಿಟ್ಟರೆ ಟ್ರೆಕ್ಕಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ದೀಸ್ ಆಲ್ ಕಮ್ ಅಂಡರ್ ಸಮ್ಮರ್ ಕ್ಯಾಂಪ್. ಸೊ ಇದೇನಿದ್ರು 2 months ಅಷ್ಟೇ, ನಿಮಗೆ ಅಷ್ಟರಲ್ಲಿ ಅಷ್ಟೇ ಮಾಡ್ತಾರೆ. ಸೊ ಸಮ್ಮರ್ ಕ್ಯಾಂಪ್ ಅಂದರೆ ಒಂದು ಕೋಟೆ ಇದೆ, ಏನಂದರೆ ವೇರ್ ದ ಗ್ರೇಟ್ ಔಟ್ಡೋರ್ ಗೇಮ್ಸ್ ಬಿಕಮ್ ಯುವರ್ ಗ್ರೇಟೆಸ್ಟ್ ಕ್ಲಾಸ್ ರೂಮ್. ಅಂದರೆ ಔಟ್ಡೋರ್ ಗೇಮ್ಸ್ ಅಂದರೆ ಮನೆಯಿಂದ ಹೊರಗಡೆ ಏನು ಆಟ ಆಡ್ತಾವಲ್ಲ, ದೇ ಆರ್ ಕಾಲ್ಡ್ ಆಸ್ ಔಟ್ಡೋರ್ ಗೇಮ್ಸ್. ಔಟ್ಡೋರ್ ಗೇಮ್ಸ್ ಏನಾಗುತ್ತೆ ಅಂದರೆ ವಿಚ್ ಆರ್ ವೆರಿ ರಿಲೇಟೆಡ್ ಟು ಅವರ್ ಕ್ಲಾಸ್ ರೂಮ್ ವರ್ಕ್ಸ್ ಆಲ್ಸೋ. ಸೊ ದ ಸಮ್ಮರ್ ಕ್ಯಾಂಪ್ಸ್ ಆರ್ ದ ಗ್ರೇಟ್ ಔಟ್ಡೋರ್ ಗೇಮ್ಸ್ ವಿಚ್ ರಿಲೇಟ್ ಟು ದ ಗ್ರೇಟೆಸ್ಟ್ ಕ್ಲಾಸ್ ರೂಮ್ಸ್. ಸೊ ತುಂಬ ಜನ ಪೇರೆಂಟ್ಸಿಗೆ ಡೌಟ್ ಇರುತ್ತಲ್ವ, ನಮ್ಮ ಮಗುನ ಸಮ್ಮರ್ ಕ್ಯಾಂಪಿಗೆ ಹಾಕಬೇಕೋ ಬೇಡವೋ, ಯಾವ ಥರ ಚೂಸ್ ಮಾಡ್ಬೇಕು, ಸಮ್ಮರ್ ಕ್ಯಾಂಪ್ನ ಅಜೆಂಡಾ ಏನು, ಪ್ಲ್ಯಾನ್ಸ್ ಏನು ಅಂತ ನೋಡ್ಕೊಳ್ಳೋದಿರುತ್ತಲ್ವ. ಅದಕ್ಕಿಂತ ಫಸ್ಟ್ ಏನಂದರೆ ಮಗುನ ಸಮ್ಮರ್ ಕ್ಯಾಂಪಿಗೆ ಏನಕ್ಕೆ ಹಾಕಬೇಕು, ಅದರಿಂದ ಮಗುಗೆ ಏನು ಯೂಸ್ಫುಲ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋನ ತಿಳ್ಕೊಳ್ಳೋಣ. ಸೊ ಸಮ್ಮರ್ ಕ್ಯಾಂಪ್ ಅಂದರೆ ಯಾವ ಥರ? ಸಮ್ಮರ್ ಕ್ಯಾಂಪ್ ಈಸ್ ನಾಟ್ ಜಸ್ಟ್ ಮೋರ್ ದ್ಯಾನ್ ಅ ವೇ ಫಾರ್ ಫನ್ ಆ್ಯಕ್ಟಿವಿಟೀಸ್. The child spends their holidays in a valuable moment, in shaping their bright future. ಅಂದರೆ ಅದು ಬರೀ ಒಂದು ಫನ್ ಆ್ಯಕ್ಟಿವಿಟೀಸ್ ಅಲ್ಲ, ಹಾಲಿಡೇಸ್ ಎಲ್ಲೋ ಹೋಗಿ ಮಜಾ ಮಾಡಿ ಬಂದ್ವಿ ಅಂತ ಅಲ್ಲ. ಅದೇನಂದರೆ ಅವ್ರದ್ದು ಬ್ರೈಟ್ ಫ್ಯೂಚರ್, ಅವ್ರಿಗೊಂದು ಕರೆಕ್ಟ್ ಪಾಸ್ ಸಿಗುತ್ತೆ, ನಾನು ಏನು ಮಾಡಬೇಕು, ನನ್ನ ಇಂಟ್ರೆಸ್ಟ್ ಯಾವುದ್ರಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಥರದ್ದು ಇಟ್ ಹೆಲ್ಪ್ಸ್ ದ ಚಿಲ್ಡ್ರನ್ ಟು ಶೇಪ್ ಅನ್ ದಿಯರ್ ಫ್ಯೂಚರ್. ಸೊ ಒಂದು ಫ್ಯೂಚರ್ಗೆ ಯೂಸ್ಫುಲ್ ಆಗುವಂಥದ್ದು. ಆ್ಯಂಡ್ ದೆನ್ ಇಟ್ ಓವರಾಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಲ್ಸೋ. ಅದು ಹೆಂಗೆ ಅಂದರೆ ಮಕ್ಕಳಿಗೆ ತುಂಬ ಡೆವಲಪ್ಮೆಂಟ್ ಆಗೋಕ್ಕೆ, ಗ್ರೋತ್ ಆಗೋಕ್ಕೆ ಯಾವುದಾದ್ರೂ ಒಂದು ಫೀಲ್ಡಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಚಿಲ್ಡ್ರನ್ ಆಲ್ಸೋ ಇನ್ ಮೆನಿ ವೇಸ್. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ತುಂಬ ರೀತಿಯಿಂದ ಅದು ಸಮ್ಮರ್ ಕ್ಯಾಂಪು. ಯಾವ ಥರ ಅಂತ ಇವತ್ತು 9 ಪಾಯಿಂಟ್ಸಲ್ಲಿ ಹೇಳಿಬಿಡ್ತೀನಿ, ಬೇಗ ಫಟಾಫಟ್ ಅಂತ ತಿಳ್ಕೊಂಬಿಡೋಣ. ಸೊ ದ ಫಸ್ಟ್ ಪಾಯಿಂಟ್ ಈಸ್ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ, ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಯಾವ ಥರ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ? ಅಲ್ಲಿ ತುಂಬ ಯಾವ ಥರ ಅಂದರೆ ಲೈಕ್ ಟ್ರೆಕ್ಕಿಂಗ್ ಅಂತ ಬರುತ್ತೆ. ಟ್ರೆಕ್ಕಿಂಗ್ ಇದ್ದಾಗ ಪೇರೆಂಟ್ಸ್ ಹೋಗಲ್ಲ, ಆಮೇಲೆ ತುಂಬ ಅದರ್ ಬ್ಯಾಕ್ಗ್ರೌಂಡಿಂದ ಜನ ಲೈಕ್ ಬೇರೆ ಮಕ್ಕಳು ಬಂದಿರ್ತಾರೆ, ಅವ್ರನ್ನ ಹೆಂಗೆ ಡೀಲ್ ಮಾಡಬೇಕಂತ ಗೊತ್ತಾಗುತ್ತೆ. ತುಂಬ ಟ್ರಿಕ್ಕಿ ಗೇಮ್ಸ್ ಕೂಡ ಇರುತ್ತೆ, ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕಂತ ಗೊತ್ತಾಗುತ್ತೆ. ಆಮೇಲೆ ಸ್ಮಾಲ್ ಚಾಲೆಂಜಸ್ನ ಅವರು ಕ್ರ್ಯಾಕ್ ಮಾಡ್ತಾ ಬರ್ತಾರೆ. ಆಮೇಲೆ ಅವ್ರಿಗೆ ತುಂಬ ರಿಸ್ಟ್ರಿಕ್ಟೆಡ್ ಬೌಂಡ್ರೀಸ್ ಅಂತ ಇರುತ್ತೆ, ಲೈಕ್ ಟೈಮ್ ಲಿಮಿಟ್ ಇರುತ್ತೆ. ಆಮೇಲೆ ಲೈಕ್ ಲಿಮಿಟೆಡ್ ಪರ್ಸನ್ಸ್ ಇರ್ತಾರೆ, 2-3 ಗ್ರೂಪ್ಸ್ ಮಾಡಿರ್ತಾರೆ. ಆ 2-3 ಗ್ರೂಪ್ಸ್ ಅವ್ರ ಜೊತೆಗೆ ಲೈಕ್ ಮಿಂಗಲ್ ಆಗಿ ಅವ್ರದ್ದು ಒಪಿನಿಯನ್ಸ್ನ ತೊಗೊಂಡ್ಬಿಟ್ಟು ಅವ್ರು ಕ್ರ್ಯಾಕ್ ಮಾಡೋದಿರುತ್ತೆ. ಸೊ ಹೆಂಗೆ ಅಂದರೆ ಮಕ್ಕಳಿಗೆ ಔಟರ್ ಸೊಸೈಟಿಗೂ ಅವ್ರು ಎಕ್ಸ್ಪೋಸ್ ಆಗ್ತಾರೆ. ಆಮೇಲೆ ಅವ್ರಿಗೂ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ನಾನು ಇಷ್ಟು ಚಿಕ್ಕದನ್ನು ಕೂಡ ನಾನು ಬೇರೆ ಫ್ರೆಂಡ್ಸ್ ಜೊತೆ ಅಂದರೆ ಲೈಕ್ ಈಗ ಸ್ಕೂಲ್ ಫ್ರೆಂಡ್ಸ್ ಡಿಫ್ರೆಂಟ್ ಇರ್ತಾರೆ, ಹೊರಗಡೆ ಹೊಸದಾಗಿ ಫ್ರೆಂಡ್ಸ್ ಆಗೋರು ತುಂಬ ಡಿಫ್ರೆಂಟ್ ಇರ್ತಾರೆ, ಪರ್ಸ್ನಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ಸೊ ಅಂಥವ್ರ ಜೊತೆ ಬೇಗ ಮಿಂಗಲ್ ಆಗೋಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಅದರಿಂದ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ನಾನು ಬೇಗ ಮಿಂಗಲ್ ಆಗ್ಬೋದು ಎಲ್ಲರೂ ಕೂಡ ಅಂತ. ಸೊ ಆ ಥರ ನೋಡಿದರೆ ನಮಗೆ ಸ್ಮಾಲ್ ಚಾಲೆಂಜಸ್ನ ಅವ್ರ ಲೈಫಲ್ಲಿ ಸಮ್ಮರ್ ಕ್ಯಾಂಪ್ನಲ್ಲಿ ಅಳವಡಿಸ್ಕೊತ ಅವರಷ್ಟಕ್ಕೆ ಅವರು ಬಿಲ್ಡ್ ಮಾಡ್ಕೊತಾರೆ. ಸೊ ದ ಫಸ್ಟ್ ಒನ್ ಈಸ್ ದೇ ಬಿಲ್ಡ್ ದ ಕಾನ್ಫಿಡೆನ್ಸ್. ಸೆಕೆಂಡ್ ಪಾಯಿಂಟ್ ಈಸ್ ಇಟ್ ಬಿಲ್ಡ್ಸ್ ದ ಇಂಡಿಪೆಂಡೆನ್ಸ್. ಮಕ್ಕಳು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾವ ಥರ ಇಂಡಿಪೆಂಡೆಂಟು? ಇವಾಗ ನೋಡಿ, ಸಮ್ಮರ್ ಕ್ಯಾಂಪ್ ಅಂದರೆ 4 to 5 hours ಅಷ್ಟೇ ಇರುತ್ತೆ. ಸೊ ಆ 4 to 5 hours ಫ್ಯಾಮ್ಲಿಯಿಂದ ಅವ್ರು ದೂರ ಇರ್ತಾರೆ. ಅಲ್ಲಿ ಏನಂದರೆ ಅವ್ರಿಗೆ ಏನೇ ಎದ್ರು ಬಿದ್ದರು, ಏನೇ ಪ್ರಾಬ್ಲಮ್ ಆದರೂ ಕೂಡ ಯಾರು ಇರಲ್ಲ ಹೇಳ್ಕೊಳಕ್ಕೆಲ್ಲ, ಫ್ಯಾಮಿಲಿ ಮೆಂಬರ್ಸ್ ಅಂತ. ಅವ್ರು ಏನೇ ಹೇಳೋದಿದ್ರು ಅವರು ಸಮ್ಮರ್ ಕ್ಯಾಂಪ್ ಫ್ರೆಂಡ್ಸಿಗೆ ಹೇಳಬೇಕು, ಇಲ್ಲ ಅಲ್ಲಿರೋಂಥ ಟೀಚರ್ಸ್ಗೆ ಹೇಳಬೇಕು. ಸೊ ಹಾಗೆ ನಾವು ದೂರ ಇರೋದ್ರಿಂದ ಅವ್ರು ಹೆಂಗೆ ಅಂದರೆ ತಮ್ಮಷ್ಟಕ್ಕೆ ತಾವೇ, ಇದೇನಾದರೂ ನಾನು ಹಿಂಗೆ ಬಿದ್ದರೆ ಹಿಂಗೆ ಮಾಡ್ಕೋಬೇಕು, ಐ ನೀಡ್ ಟು ಕನ್ಸೋಲ್ ಮೈ ಸೆಲ್ಫ್, ನನ್ನಷ್ಟಕ್ಕೆ ನಾನೇ ಸಮಾಧಾನ ಮಾಡ್ಕೋಬೇಕು, ಆರ್ ಎಲ್ಸ್ ನನ್ನ ಫ್ರೆಂಡ್ ಹೆಲ್ಪ್ ತೊಗೋಬೇಕು. ಈ ಥರ ಮಾಡೋದ್ರಿಂದ ಫ್ಯಾಮ್ಲಿಯಿಂದನೂ ಸ್ವಲ್ಪ ಅವ್ರು ಅವೇ ಇದ್ದು ಅವರು ಔಟರ್ ಸೊಸೈಟಿಗೆ
ಎಕ್ಸ್ಪೋಸ್ ಆದಾಗ ಯಾವ ಥರ ತಮ್ಮಷ್ಟಕ್ಕೆ ತಾವು ಕನ್ಸೋಲ್ ಆಗಬೇಕು, ಬಿಲ್ಡ್ ಆಗಬೇಕು, ಇಂಡಿಪೆಂಡೆಂಟಾಗಿ ಯಾವ ಥರ ಇರಬೇಕು ಅನ್ನೋದನ್ನು ಅವರು ಕಲ್ಕೊತಾರೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಈಸ್ ಇಟ್ ರೆಡ್ಯೂಸಸ್ ದ ಸ್ಕ್ರೀನ್ ಟೈಮ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ದಿಸ್ ಜನರೇಷನ್ ಚಿಲ್ಡ್ರನ್ ಈಸ್ ಇಟ್ ರೆಡ್ಯೂಸಸ್ ದ ಸ್ಕ್ರೀನ್ ಟೈಮ್. ಸ್ಕ್ರೀನ್ ಟೈಮ್ ಅಂದರೆ ಟಿ ವಿ ನೋಡೋದು ಕಡಿಮೆ ಆಗುತ್ತೆ, ಮೊಬೈಲ್ ನೋಡೋದು ಕಡಿಮೆ ಆಗುತ್ತೆ. ಎಷ್ಟೊಂದು ಜನ ಪೇರೆಂಟ್ಸು ಟಿ ವಿನೇ ನೋಡ್ತಾ ಇರ್ತೀಯ, ಮೊಬೈಲೇ ನೋಡ್ತಾ ಇರ್ತೀಯ, ಬಿಟ್ಟಾಕು ಅಂತ ಇರ್ತೀರ. ಸೊ 4 to 5 hours ಏನಂದರೆ ಮಕ್ಕಳು ಆ ಸ್ಕ್ರೀನ್ ಟೈಮಿಂದ ದೂರ ಇದ್ದು ಸ್ವಲ್ಪ ಕ್ರಿಯೇಟಿವಿಟಿ ಅನ್ನೋದನ್ನು ಕಲಿತಾರೆ. ಸೊ ಅದೇನಾಗುತ್ತೆ, ಕಡಿಮೆ ಮಾಡುತ್ತೆ. ಆ್ಯಂಡ್ ದ ಫೋರ್ತ್ ಪಾಯಿಂಟ್ ಈಸ್ ಇಟ್ ಇಂಪ್ರೂವ್ಸಸ್ ಸೋಷಿಯಲ್ ಸ್ಕಿಲ್ಸ್. ಸೋಷಿಯಲ್ ಸ್ಕಿಲ್ಸ್ ಅಂದರೆ ಸಾಮಾಜಿಕ ಕೌಶಲ್ಯಗಳನ್ನು ಯಾವ ಥರ ಹೆಲ್ಪ್ಫುಲ್ ಆಗುತ್ತೆ, ಮಕ್ಕಳಲ್ಲಿ ಯಾವ ಥರ ಬೆಳವಣಿಗೆ ಆಗುತ್ತೆ ಸಾಮಾಜಿಕ ಕೌಶಲ್ಯ ಅಂದರೆ, ಇವಾಗ ನೋಡಿ ಎಲ್ಲ ಒಂದೇ ಸಮಾನತೆ ಇರುವಂಥ ಮಕ್ಕಳು ಬಂದಿರಲ್ಲ, ಒಂದೇ ಮೆಂಟಾಲಿಟಿ ಇರುವಂಥ ಮಕ್ಕಳು ಬಂದಿರಲ್ಲ. ಅಲ್ಲಿ ಹೆಂಗೆ ಅಂದರೆ ಒಬ್ಬರು ಸ್ಲೋ ಆಗಿರ್ತಾರೆ, ಒಬ್ಬರು ಆ್ಯಕ್ಟಿವ್ ಆಗಿರ್ತಾರೆ, ಒಬ್ಬರು ಫ್ಯಾಟ್ ಇರ್ತಾರೆ, ಒಬ್ಬರು ತಿನ್ನಿರ್ತಾರೆ, ಒಬ್ಬೊಬ್ರು ಇಂಟ್ರೋವರ್ಟ್ ಇರ್ತಾರೆ, ಒಬ್ಬೊಬ್ರು ಎಕ್ಸ್ಟ್ರೋವರ್ಟ್ ಇರ್ತಾರೆ, ಎಕ್ಸ್ಟ್ರೀಮಿಸ್ಟ್ ಇರ್ತಾರೆ, ಇಂಟ್ರೀಮಿಸ್ಟ್ ಇರ್ತಾರೆ. ಸೊ ಈ ಥರ ಡಿಫ್ರೆನ್ಸ್ ಇದ್ದಾಗ ಮಕ್ಕಳು ಬಂದಾಗ ನಮಗೂ ಯಾವ ಥರ ಇರುತ್ತಲ್ಲ ಅದಕ್ಕೆ ಸರ್ಕಲ್ ಹಂಗೆ ಸಿಕ್ಕಾಗ ಯಾವ ಥರ ಮಕ್ಕಳು ಹಿಂಗಿದ್ದಾಗ ಯಾವ ಥರ ಫ್ರೆಂಡ್ಸ್ ಸಿಕ್ಕಾಗ ಯಾವ ಥರ ಡೀಲ್ ಆಗಬೇಕು ಅನ್ನೋದು ಗೊತ್ತೈತೆ. ಸೊ ಡಿಫ್ರೆಂಟ್ ಮೆಂಟಾಲಿಟಿ ಇರೋವಂಥ ಮಕ್ಕಳನ್ನ ಅವ್ರು ಮೀಟ್ ಆದಾಗ ಸೊ ದಟ್ ದೇ ಶೇರ್ ದಿಯರ್ ಐಡಿಯಾಸ್, ಫೀಲಿಂಗ್ಸ್ ಆ್ಯಂಡ್ ಥಾಟ್ಸ್ ಆಲ್ಸೋ, ಸೊ ದಟ್ ದೇ ವಿಲ್ ಗೆಟ್ ಟು ನೋ ಸಮ್ ಮೋರ್ ಥಿಂಗ್ಸ್ ವಾಟ್ ಆಲ್ ಗೋಯಿಂಗ್ ಇನ್ ದ ಸೋಷಿಯಲ್ ಆರ್ ವಾಟ್ ಆಲ್ ಗೋಯಿಂಗ್ ಇನ್ ದ ಸೊಸೈಟಿ. ಸೊ ಈ ಥರ ಇರೋದ್ರಿಂದ ಅವರು ಕಮ್ಯುನಿಕೇಟ್ ಮಾಡ್ತಾರೆ, ಶೇರಿಂಗ್ ಮಾಡ್ತಾರೆ, ಕೋಆಪ್ರೇಷನ್, ಮೇನ್ ಥಿಂಗ್ ಈಸ್ ಕೋಆಪ್ರೇಷನ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ದೇ ವರ್ಕ್ ಟುಗೆದರ್, ವರ್ಕ್ ಇನ್ ಟೀಮಲ್ಲಿ ವರ್ಕ್ ಮಾಡೋದು ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ದ ಫಿಫ್ತ್ ಪಾಯಿಂಟ್ ಈಸ್ ಎನ್ಕರೇಜಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ಇವಾಗಿನ ಮಕ್ಕಳಿಗಂತೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೇಳೋಕ್ಕೂ ಹೋಗಬೇಡಿ, ಅವ್ರು ಯಾವುದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಆಟಾಡೋದೇ ಇಲ್ಲ. ಒಂದು ಅವರು ಸ್ಕ್ರೀನಲ್ಲಿ ಬ್ಯುಸಿ ಇರ್ತಾರೆ, ಇನ್ನೊಂದಿಲ್ಲ ಅಂದರೆ ಇಂಡೋರ್ ಗೇಮ್ಸಲ್ಲಿ ತುಂಬ ಬ್ಯುಸಿ ಇರ್ತಾರೆ, ಲೈಕ್ ಕ್ಯಾರಮ್, ಲೂಡೋ, ನೆಕ್ಸ್ಟ್ ಚೆಸ್, like any resort items like or else ಮೊಬೈಲ್ ಗೇಮ್ಸ್, ಈ ಥರದ್ರಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಅವ್ರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಔಟ್ಡೋರ್ ಗೇಮ್ಸಿಗೆ ಎಕ್ಸ್ಪೋಸೇ ಆಗಿಲ್ಲ. ಸೊ ಈ ಥರ ಹಿಂಗಿರೋದ್ರಿಂದ ಔಟ್ಡೋರ್ ಗೇಮ್ಸಿಗೆ ತುಂಬ ಎಕ್ಸ್ಪೋಸ್ ಆಗ್ತಾರೆ, ಲೈಕ್ ರನ್ನಿಂಗು, ಆಮೇಲೆ ಲೈಕ್ ಹಿಪ್ ಹಾಪು, ಈ ಥರದ್ದೆಲ್ಲ ತುಂಬ ಗೇಮ್ಸ್ ಆಟ ಆಡಿಸ್ತಾರೆ ಅಲ್ಲಿ. ಆ್ಯಂಡ್ ದೆನ್ ಅಡ್ವೆಂಚರಸ್ ಗೇಮ್ಸ್, ದಿಸ್ ಕೀಪ್ ಆ್ಯಕ್ಟಿವ್ ಆ್ಯಂಡ್ ಹೆಲ್ದಿ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಟೂ ಮಚ್ ಟೈಮ್ ಇನ್ ಸ್ಕ್ರೀನ್. ಸೊ ತುಂಬ ಮಕ್ಕಳು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅವ್ರಿಗೆ ಹೆಲ್ತ್ಗೂ ಒಳ್ಳೆಯದು, ಬ್ರೈನ್ಗೂ ಕೂಡ ಒಳ್ಳೆಯದು, ಅವ್ರಿಗೆ ಎಕ್ಸಸೈಸ್ ಕೂಡ ಆದಂಗಾಗುತ್ತೆ. ಸೊ ದಟ್ ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಿ ಫಿಸಿಕಲ್ ಆ್ಯಕ್ಟಿವ್ ಆಗಿ ಎಷ್ಟು ಇರ್ತಾರೋ ಮಕ್ಕಳು ತುಂಬ ಗ್ರೋತ್ ಕೂಡ ಅವ್ರದ್ದು ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಡೆವಲಪ್ ನ್ಯೂ ಸ್ಕಿಲ್ಸ್. ಅದೇ ಸ್ಕಿಲ್ಸನ್ನು ಯೂಸ್ ಮಾಡೋ ಬದಲಿ ಬೇರೆ ಡಿಫ್ರೆಂಟ್ ಸ್ಕಿಲ್ಸನ್ನು ನಾವು ಅಪ್ಲೈ ಮಾಡ್ಬೋದು ಅಂತಾನು ಮಕ್ಕಳಿಗೆ ಗೊತ್ತಾಗತ್ತೆ. ಯಾವ ಥರ, ಲೈಕ್ ಸ್ಕೂಲಲ್ಲಿ ನೋಡಿ ನನಗನ್ಸಿದ ಮಟ್ಟಿಗೆ ಬರೀ ಡ್ಯಾನ್ಸಿಂಗ್, ಸಿಂಗಿಂಗ್, ಯೋಗ, ಕರಾಟೆ ಇದಷ್ಟೇ ಇರುತ್ತೆ, ಹೌದಾ? ಅದನ್ನು ಬಿಟ್ಟು ಸಮ್ಮರ್ ಕ್ಯಾಂಪಲ್ಲಿ ಯಾವ ಥರ ಅಂದರೆ ಲೈಕ್ ಪ್ಲೇಯಿಂಗ್ ವಿತ್ ಸ್ಯಾಂಡ್, ಪ್ಲೇಯಿಂಗ್ ಸಮ್ ಲೈಕ್ ಏನಂತಾರೆ ಅದು ಐಡಲ್ಸ್ ಆರ್ ಸಮಥಿಂಗ್, ಸ್ಯಾಂಡಿಂದ ಮೂರ್ತಿ ಮಾಡೋದು ಅಂತ ಹೇಳ್ತಾರೆ, ವೆಜಿಟೇಬಲ್ಸ್ ಕಟ್ಟಿಂಗಿಂದ ಹಿಡಿದು ಆರ್ ಎಲ್ಸ್ ಡ್ರಾಯಿಂಗ್ ಸಮ್ ನ್ಯೂ ಥಿಂಗ್, ಇರ್ರೆಗ್ಯುಲರ್ ಥಿಂಗ್ಸ್, ಈ ಥರದ್ದೆಲ್ಲ ಹೇಳೋದ್ರಿಂದ ಮಕ್ಳಿಗೆ ಏನಂದರೆ ಸ್ಕಿಲ್ಸ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಫಾರ್ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಈ ಕಲರ್ ಮಿಕ್ಸಿಂಗ್ ಇವಾಗ ಗೊತ್ತಾಗಬೇಕು, ರೆಡ್ ವಿತ್ ವೈಟ್ ಕಲರ್ ಮಿಕ್ಸ್ ಮಾಡಿದರೆ ಯಾವ ಕಲರ್ ಬರುತ್ತೆ, ಯೆಲ್ಲೋ ವಿತ್ ಪಿಂಕ್ ಕಲರ್ ಮಿಕ್ಸ್ ಮಾಡಿದರೆ ಯಾವ ಕಲರ್ ಬರುತ್ತೆ ಅಂತ. ಸೊ ಈ ಥರ ಸ್ಕಿಲ್ಸ್ ಎಲ್ಲನೂ ಸಮ್ಮರ್ ಕ್ಯಾಂಪಲ್ಲಿ ಅವ್ರು ತುಂಬ ಚೆನ್ನಾಗಿ ಕಲಿತಾರೆ. ಆಮೇಲೆ ಸ್ಕಿಪ್ಪಿಂಗಲ್ಲೂ ಕೂಡ 1 leg ಸ್ಕಿಪ್, 2 leg ಸ್ಕಿಪ್, ಜಂಪಿಂಗ್ ಸ್ಕಿಪ್ ಅಂತ ತುಂಬ ವೆರೈಟೀಸ್ ಇದೆ ಸ್ಕಿಪ್ಪಿಂಗಲ್ಲಿ. ಸೊ ಇದು ಏನಂದರೆ ಮಕ್ಳಿಗೆ ಗೊತ್ತಿರಲ್ಲ, ಅಲ್ಲಿ ಹೋದ್ಮೇಲೆ ಕಲಿತಾರೆ. ಅಡ್ವೆಂಚರಸ್ ಗೇಮ್ಸ್ ಅಂತ ತುಂಬಾ ಈ ಥರದ್ದು ಎಲ್ಲ ಸಣ್ಣ ಪುಟ್ಟನು ಕಲ್ತ್ಕೋತಾ ಹೋದರೆ ಮಕ್ಕಳಿಗೆ ತುಂಬ ಯೂಸ್ಫುಲ್ ಅಲ್ಲ. ಸೊ ಇಟ್ ಡೆವಲಪ್ಸ್ ದ ನ್ಯೂ ಸ್ಕಿಲ್ಸ್ ಆಲ್ಸೋ. ಆ್ಯಂಡ್ ಫೋರ್ತ್ ಪಾಯಿಂಟ್ ಈಸ್ ಇಟ್ ಟೀಚಸ್ ಡಿಸಿಪ್ಲಿನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಡಿಸಿಪ್ಲಿನ್ ಅಂದರೆ ಶಿಸ್ತು ಮತ್ತು ಜವಾಬ್ದಾರಿನ ಕಲಿಸ್ಕೊಡುತ್ತೆ. ಯಾವ ಥರ ಶಿಸ್ತು, ಇವಾಗ ನೋಡಿ ಸಮ್ಮರ್ ಟೈಮ್ ಅಂದರೆ ಒಂದು ಟೈಮಿಂಗ್ ಇರುತ್ತೆ. ಇವಾಗ ಸಮ್ಮರ್ ಹಾಲಿಡೇಸ್ ಅಂದಾಗ ಮಕ್ಕಳು ಸ್ಕೂಲ್ ಇರಲ್ಲಮ್ಮ, ನಾನು ನಿಧಾನ ಸರಿ ಎದ್ದೇಳ್ತೀನಿ, ಈ ಥರದ್ದೆಲ್ಲ ಬೇಡ. ಸೊ ಅವ್ರ ರುಟೀನ್ ಅಂತ ಇರಬೇಕಲ್ಲ. ಸೊ ಫ್ಲೆಕ್ಸಿಬಲ್ ಟೈಮ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಚಿಲ್ಡ್ರನ್ ಆ್ಯಂಡ್ ಬೀಯಿಂಗ್ ಆ್ಯನ್ ಅನ್ಫ್ಲೆಕ್ಸಿಬಲ್. ಸೊ ನಾನು ಏನು ಸಜೆಸ್ಟ್ ಮಾಡೋದಂದರೆ ಅಲ್ಲಿ ರೆಗ್ಯುಲರ್ ಟೈಮ್ಸ್ ಇರೋದ್ರಿಂದ ಅವ್ರು ಇನ್ ಟೈಮ್ ಎದ್ದೇಳ್ತಾರೆ, ಇನ್ ಟೈಮ್ ಬ್ರೇಕ್ಫಾಸ್ಟ್ ಆಗುತ್ತೆ, ಆನಂತರ ಇನ್ ಟೈಮ್ ಕ್ಲಾಸ್ ಅಟೆಂಡ್ ಆಗ್ತಾರೆ, ಮತ್ತೆ ಬರ್ತಾರೆ. ಸೊ ದಟ್ ರೆಗ್ಯುಲರ್ ಕಂಟಿನ್ಯೂಸ್ ಟು 365 days ರೆಗ್ಯುಲಾರಿಟಿ. ಸೊ ಈ ಥರ ಹಿಂಗೆ ಸ್ಕೆಡ್ಯೂಲ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಅಲ್ಲಿ ಏನಂದರೆ ಗೇಮ್ಸ್ ಅಂತ ಇರುತ್ತೆ, ಅಲ್ಲಿ ರೂಲ್ಸಿಗೆ ಸೆಟಪ್ ಆಗಬೇಕು, ಅವ್ರದ್ದಂಥ ಸ್ಕೆಡ್ಯೂಲ್ಸ್ ಇರುತ್ತೆ, ಇವತ್ತು ಇದನ್ನು ಮಾಡಬೇಕಂದ್ರೆ ಮಾಡಲೇಬೇಕು. ಈ ಥರ ಸ್ಕೆಡ್ಯೂಲ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಹೋಗೋದ್ರಿಂದ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿನೂ ಬರುತ್ತೆ, ಆನಂತರ ಜವಾಬ್ದಾರಿನೂ ಬರುತ್ತೆ,
ದೆನ್ ಡಿಸಿಪ್ಲಿನ್ ಕೂಡ ಇರುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಡಿಸಿಪ್ಲಿನಿಂಗ್ ಯುವರ್ ಚಿಲ್ಡ್ರನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಈಸ್ ಎನ್ಹ್ಯಾನ್ಸಸ್ ಕ್ರಿಯೇಟಿವಿಟಿ, ಸೃಜನಶೀಲತೆ. ಕ್ರಿಯೇಟಿವಿಟಿ ಈಗಿನ ಮಕ್ಕಳಲ್ಲಿ ತುಂಬ ಕ್ರಿಯೇಟಿವಿಟಿ ಇಂಪಾರ್ಟೆಂಟ್ ಇದೆ, ಬಿಕಾಸ್ ಆಸ್ ದಿಸ್ ಜನರೇಷನ್ ಈಸ್ ರಿಲೇಟೆಡ್ ಟು ಸ್ಕಿಲ್ಸ್ ಓನ್ಲಿ, ಕ್ರಿಯೇಟಿವಿಟಿ ಓನ್ಲಿ, ನಾಟ್ ಲೈಕ್ ಆ 90s ಆ್ಯಂಡ್ 80s ಕಿಡ್ಸ್. 90s 80s ಕಿಡ್ಸ್ ಅಂದರೆ ಸುಮ್ಮನೆ ಬುಕ್ ರಟ ಮಾರ್ ಬರೆಯೋದು ಎಕ್ಸಾಮ್ ಅಷ್ಟೇ ಇತ್ತು. ಬಟ್ ಇವಾಗಿನ ಜನ್ರೇಷನಲ್ಲಿ ನೋ ಬುಕ್ ರೀಡಿಂಗ್, ಓನ್ಲಿ ಸ್ಕಿಲ್ಸ್ ಆ್ಯಂಡ್ ಕ್ರಿಯೇಟಿವಿಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಮಕ್ಕಳಿಗೆ ನೀವಲ್ಲಿ ಸಮ್ಮರ್ ಕ್ಯಾಂಪ್ ಕಳಿಸೋದ್ರಿಂದ ಕ್ರಿಯೇಟಿವಿಟಿ ಅಂತೂ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಯಾವ ಥರ ಇವಾಗ ನೋಡಿ, ಕ್ರಾಫ್ಟಲ್ಲಿ ತುಂಬ ಕ್ರಿಯೇಟಿವಿಟಿ ಮಾಡ್ಬೋದು. ಲೈಕ್ ಡಬಲ್ ಕಲರ್ ಮಿಕ್ಸಿಂಗ್ ಪೇಪರ್ ಕ್ರಾಫ್ಟ್ ಮಾಡ್ತಾರೆ. ಆಮೇಲೆ ಡ್ರಾಯಿಂಗ್ ಎಲ್ಲ ಹೇಳಿದ್ರಿಂದ ಡಬಲ್ ಕಲರ್ ಮಿಕ್ಸಿಂಗ್ ಮಾಡ್ತಾರೆ. ಆನಂತರ ಇದೇ ಥರದ್ದು, ಆಮೇಲೆ ಲೀಫ್ ಕಟ್ಟಿಂಗ್ ಅಂತ ಮಾಡ್ತಾರೆ. ಈ ಥರದ್ದೆಲ್ಲ ಆರ್ಟ್ಸ್ ತುಂಬ ಕ್ರಿಯೇಟಿವಿಟಿ ಇದೆ ಅಲ್ವಾ. ಇದನ್ನೆಲ್ಲ ಕ್ರಿಯೇಟಿವಿಟಿ ಅವರು ತುಂಬ ಎಕ್ಸ್ಪ್ಲೋರ್ ಆಗ್ತಾರೆ. ಸೊ ದಿಸ್ ಹೆಲ್ಪ್ಸ್ ದೆಮ್ ಟು ಎಕ್ಸ್ಪ್ರೆಸ್ ದಿಯರ್ ಇಮ್ಯಾಜಿನೇಷನ್ಸ್ ಫ್ರೀಲಿ. ಸೊ ಈಗ ನೀವಲ್ಲಿ ಕಳಿಸೋದ್ರಿಂದ ಅವ್ರು ತುಂಬ ಎಕ್ಸ್ಪ್ಲೋರ್ ಮಾಡ್ತಾರೆ, ಅವ್ರ ಇಮ್ಯಾಜಿನೇಷನ್ಸ್ನ ಅವ್ರು ತುಂಬ ಫ್ರೀಯಾಗಿ ಹೇಳ್ತಾರೆ. ಆ್ಯಂಡ್ ಇಟ್ ಪ್ರೊವೈಡ್ಸ್ ಫನ್ ಆ್ಯಂಡ್ ರಿಲ್ಯಾಕ್ಸೇಷನ್. ನೆಕ್ಸ್ಟ್ ಪಾಯಿಂಟ್ ಈಸ್ ಅಂದರೆ ಅವ್ರಿಗೆ ಏನಂದರೆ ಮೋಜು ಮಸ್ತಿನೂ ಆಗುತ್ತೆ, ರಿಲ್ಯಾಕ್ಸೇಷನೂ ಆಗುತ್ತೆ, ಸ್ಟ್ರೆಸ್ ಫ್ರೀ ಇರುತ್ತೆ. ಸೊ ಕ್ಯಾಂಪಸ್ ಏನಂದರೆ ರೆಗ್ಯುಲರ್ ಸ್ಕೂಲ್ ಥರನೇ ಇರುತ್ತೆ, ರುಟೀನಾಗೇ ಇರುತ್ತೆ, ಸ್ಟಡೀಸಿಗೆ ರಿಲೇಟೆಡೇ ಇರುತ್ತೆ. ಬಟ್ ಏನಂದರೆ ಅಲ್ಲಿ ಏನೂ ಬುಕ್ ಇರಲ್ಲ, ಪೆನ್ ಇರಲ್ಲ. ಸೊ ಟೀಚರ್ಸ್ ಎಲ್ಲ ರಿಸ್ಟ್ರಿಕ್ಟ್ ಮಾಡಿ ಇವತ್ತು ಇದನ್ನು ಮಾಡ್ಕೊಂಡು ಬರಲೇಬೇಕಂತಾರಲ್ಲ, ಫನ್ ಗೋಯಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ನೀವು ಸಮ್ಮರ್ ಕ್ಯಾಂಪಿಗೆ ಹಾಕೋದ್ರಿಂದ ಮಕ್ಕಳಿಗೆ ಇಷ್ಟೆಲ್ಲ ಪ್ರಯೋಜನ ಇದೆ. ಎಟ್ ಲಾಸ್ಟ್ ಏನು ಕನ್ಕ್ಲೂಷನ್ ಕೊಡ್ಬೋದು ಅಂದರೆ ನಾನು, ಸಮ್ಮರ್ ಕ್ಯಾಂಪ್ ಈಸ್ ನಾಟ್ ಜಸ್ಟ್ ಅಬೌಟ್ ಫನ್. ಇಟ್ ಹೆಲ್ಪ್ಸ್ ಚಿಲ್ಡ್ರನ್ ಗ್ರೋ ಇನ್ ಕಾನ್ಫಿಡೆಂಟ್, ರೆಸ್ಪಾನ್ಸಿಬಲ್ ಆ್ಯಂಡ್ ಸೋಷಿಯಲ್ ಇಂಡಿವಿಜುವಲ್. ಸಮ್ಮರ್ ಕ್ಯಾಂಪ್ ಅಂದರೆ ಬರೀ ಮೋಜು ಮಸ್ತು ಅಷ್ಟೇ ಅಲ್ಲ ರೀ, ತುಂಬ ಮಕ್ಕಳನ್ನ ಶಿಸ್ತಬದ್ಧವಾಗಿ, ಸೃಜನಶೀಲರಾಗಿ ಬೆಳೆಸೋದಕ್ಕೆ, ಸಾಮಾಜಿಕವಾಗಿ ಬೆಳೆಸೋದಕ್ಕೆ, ಅವ್ರ ಮುಂದಿನ ಭವಿಷ್ಯನ ಏಳಿಗೆ ಮಾಡೋದಕ್ಕೋಸ್ಕರ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ದಿಸ್ ಈಸ್ ದ ಎಂಡ್ ಆಫ್ ದ ಟುಡೇ ಸಮ್ಮರ್ ಕ್ಯಾಂಪ್ ರಿಲೇಟೆಡ್. ಸೊ ತುಂಬ ಪೇರೆಂಟ್ಸಿಗೆ ಇದರಿಂದ ಗೊತ್ತಾಗಿದೆ ಅನ್ಕೋತೀನಿ. ಸಮ್ಮರ್ ಕ್ಯಾಂಪಿಗೆ ಕಳಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ, ಅವ್ರದ್ದು ಫ್ಯೂಚರ್ ಬ್ರೈಟನ್ ಮಾಡೋಕ್ಕೋಸ್ಕರ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಟಿಪ್ಸಿಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.